ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಒಂದು ಡಿಫ್ರೆಂಟಾಗಿ ಹಾಕುವಂತಹ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೋಡಿ ಈ ಥರ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಬಿ ಕುಚ್ಚು ಹಾಕೋದಕ್ಕೆ ಮೊದಲು ಬೇಕಾಗಿರೋದು ಕುಚ್ಚುಗಳು ಈ ಥರ 130 ಇರೋ ಕುಚ್ಚನ್ನು ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಕುಚ್ಚು ಅಂತ. ಇದನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟ್ರೈಟ್ನರ್ ಇಲ್ಲ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡ್ಕೋಬೋದು. ಇದಕ್ಕೆ ನೋಡಿ ಮುಂದ್ಗಡೆ ಈ ಥರ ಚೂಪಾಗಿ ಮಾಡ್ಕೋಬೇಕು ಗಮ್ ಹಚ್ಚಿ, ಅವಾಗ ಮಾತ್ರ ಡಿಸೈನ್ ಹಾಕೋದಕ್ಕೆ ನೀಟಾಗಿ ಬರುತ್ತೆ. ಗಮ್ ಹಚ್ಚಿ ಅದನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ಅದು ಗಟ್ಟಿ ಆಗುತ್ತೆ, ಆವಾಗ ನಾವು ಈ ಕುಚ್ಚನ್ನು ಯೂಸ್ ಮಾಡ್ಕೋಬೇಕು. ಕುಚ್ಚು ನೀವು ಯಾವ ಥರ ಹಾಕಬೇಕಂದ್ರೆ ಪಲ್ಲು ಕಲರ್ ಇದ್ದರೆ ಅದಕ್ಕೆ ಆಪೋಸಿಟ್ ಬಾಡಿ ಕಲರ್ ಇರುತ್ತಲ್ಲ ಆ ಕಲರನ್ನು ನೀವು ಮೊದಲು ಯೂಸ್ ಮಾಡ್ಕೋಬೇಕು. ಸಿಂಗಲ್ ಕಲರ್ ಹಾಕೋದಿದ್ರೆ, ಇಲ್ಲ ಅಂದರೆ 2 ಕಲರ್ನ ಒಂದು ಕುಚ್ಚು ಬಾಡಿ ಕಲರ್, ಒಂದು ಕುಚ್ಚು ಪಲ್ಲು ಕಲರ್ ಈ ಥರ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ 2 ಕಲರ್ ಕುಚ್ಚು ಕೂಡ ಮಾಡ್ಕೋಬೋದು. ಸೀರೆನಲ್ಲಿ ನಿಮಗೆ ಜಾಸ್ತಿ ಕಲರ್ಸ್ ಇದ್ದರೆ ಮಲ್ಟಿ ಕಲರ್ನಲ್ಲಿ ಕೂಡ ಈ ಕುಚ್ಚನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚು ಮಾತ್ರ. ಹಾಗೆ ನೋಡಿ, ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡ್ ಬೇಕಲ್ಲ, ಅದಕ್ಕೆ ನಾನು ಈ ಥರ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಅದನ್ನು 4 ಎಳೆ ಮಾಡ್ಕೊಂಡಿದ್ದೀನಿ. ಬೇಬಿ ಕುಚ್ಚಿಗೆ ಜರಿ ಥ್ರೆಡ್ ಸ್ವಲ್ಪ ದಪ್ಪ ಇದ್ದರೆ ನೀಟಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿರುತ್ತೆ ಅಂತ 4 ಎಳೆ ತೊಗೊಂಡಿದ್ದೀನಿ. 2 ಎಳೆ ಬೇಕು ಇದ್ದರೆ ಕೂಡ ತೊಗೋಬೋದು. ಹಾಗೆ ಹೋಲ್ ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರ್, ನಾರ್ಮಲ್ ಸೀಸರಿಂದ ಅಷ್ಟು ಕರೆಕ್ಟಾಗಿ ಬರಲ್ಲ, ಅದಕ್ಕೋಸ್ಕರ ಟ್ರಿಮ್ಮರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ, ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಟ್ರಿಮ್ಮರನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಕುಚ್ಚನ್ನು ಮಾಡ್ಕೊಳ್ಳುವಾಗ ನಮಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಬೇಕು ಅಂತ ನಮಗೆ ಅಳತೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಮೊದಲು ಸೀರೆಗೆ ಒಂದು ಮಾರ್ಕನ್ನು ಮಾಡಿಟ್ಕೊಳ್ಳಿ. ಮೊದಲು ಒಂದು ಮಾರ್ಕ್ ಮಾಡ್ಕೊಂಡ್ಮೇಲೆ ನೀವು ಈ ಥರ ಬೆರಳಿಂದ ಕೂಡ ಇಟ್ಕೋಬೋದು, ಇಲ್ಲಾಂದರೆ 2 ಬೆರಳಷ್ಟು ತಗೊಂಡು ಅದಕ್ಕೂ ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ಟೇಪಿಂದ ಕೂಡ ನೀವು ಅಳತೆ ತಗೊಂಡು ಕುಚ್ಚನ್ನು ಹಾಕ್ಕೋಬೋದು. ಮೊದಲು ಒಂದು ಹಾಕ್ಕೊಂಡು ಅದಾದಮೇಲೆ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಈ ಥರ ಕುಚ್ಚನ್ನು ಕೂಡ ಹಾಕ್ಕೋಬೋದು. ಈ ಥರ ನೀವು ಸೀರೆ ಪೂರ್ತಿ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಮೊದಲೇ, ಆವಾಗ ನಿಮಗೆ ಕುಚ್ಚು ಎಷ್ಟು ಬರುತ್ತೆ ಅಂತ ಒಂದು ಅಂದಾಜು ಮೇಲೆ ಅಳತೆ ಸಿಗುತ್ತೆ. ಆವಾಗ ನೀವು ಈ ಥರ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಬೇಕಾಗುತ್ತೆ ಕುಚ್ಚು ಅಂತ ನಿಮಗೆ ಅಳತೆ ಕೂಡ ಸಿಗುತ್ತೆ. ಹಾಗೆ ಇವತ್ತಿನ ನಾನು ಕುಚ್ಚನ್ನು ಮಾಡ್ಕೊಳ್ಳೋಕ್ಕೆ ಈ ಥರ ರಿಂಗ್ ಬೀಡ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಚಿಕ್ಕ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಚಿಕ್ಕ ರೌಂಡ್ ಬೀಡ್ಸ್ ಕೂಡ ಯೂಸ್ ಮಾಡಿ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು. ತಂದ ಮೇಲೆ ಇದಕ್ಕೆ ಈ ಥರ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಎಷ್ಟು ಸಲೀಸಾಗಿ ಬರುತ್ತೆ. ಈ ಡಿಸೈನ್ಗೆ ಸ್ವಲ್ಪ ಉದ್ದ ಬೇಕಾಗುತ್ತೆ. ನೋಡಿ, ಇದನ್ನು ಈ ಥರ ಮಾಡಿಕೊಂಡು ಈಗ ಈ ನೀಡಲ್ ಇದೆಯಲ್ಲ, ಜರಿ ಥ್ರೆಡನ್ನು ಪೂಣಿಸಿಟ್ಕೊಂಡಿರೋ ನೀಡಲು, ಇದನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತರ್ತೀನಿ. ಇಲ್ಲಿ ಪೂರ್ತಿಯಾಗಿ ಮೇಲ್ಗಡೆ ತಗೋಬಾರ್ದು ಜರಿ ಥ್ರೆಡ್, ಸ್ವಲ್ಪ ಬಿಟ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ, ಇಲ್ಲಾಂದರೆ ಒಂದು ಗಂಟು ಕೂಡ ಹಾಕ್ಕೋಬೋದು. ಇವಾಗ ಇಲ್ಲಿ ಒಂದು ಈ ಥರ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಈ ಥರ ಸುತ್ಕೋಬೇಕು. ಒಂದು 3 ಸಲ ಸುತ್ಕೊಳ್ಳಿ. ನಾನಿಲ್ಲಿ ಜರಿ ಥ್ರೆಡ್ 4 ಎಳೆ ತಗೊಂಡೋದ್ರಿಂದ ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ ಒಂದು 3 ಸಲ ಸುತ್ಕೋತೀನಿ. ಈಗ ಈ ಥರ ಇದನ್ನು ಮುಂದ್ಗಡೆ ತಗೊಳ್ಳಿ ನೀಟಾಗಿ. ಇವಾಗ ಇದನ್ನು ಈ ಕಡೆ ಈ ಥರ ಹಾಕ್ಕೊಳ್ಳಿ ಸೈಡಲ್ಲಿ. ಇದನ್ನ ಈ ಥರ ಮಾಡಿಕೊಂಡು ಈ ಮುಂದ್ಗಡೆ ಪಾರ್ಟ್ ಇದೆಯಲ್ಲ, ಈ ರಿಂಗ್ ಬೀಡಿಂದ ಈ ಥರ ಹೊರಗಡೆ ತರಬೇಕು. ನೋಡಿ, ಈ ಥರ ತಂದು ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಕೊಂಡು
ಮುಂದ್ಗಡೆ ತಂದು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇದಕ್ಕೆ ಒಂದು ಆವಾಗಲೇ ಹೇಳಿದ್ನಲ್ಲ ಬೀಡ್ ತಗೊಂಡಿದ್ದೀನಿ, ಒಂದು ಚಿಕ್ಕ ಬೀಡ್ ಅಂತ, ಅದನ್ನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ 3 ಬೀಡ್ ಕೂಡ ಹಾಕ್ಕೋಬೋದು. ಈ ಬೀಡ್ ಹಾಕಿ ಈಗ ಮತ್ತೆ ನಾನಿವಾಗ ಜರಿ ಥ್ರೆಡ್ಡಿಂದ ಈ ಥರ ಸುತ್ಕೋತೀನಿ. ಒಂದು 3 ಸಲ ಸುತ್ಕೊಳ್ಳಿ ಟೈಟಾಗಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತರಬೇಕು. ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಇದನ್ನು ನೀಟಾಗಿ ಇಟ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉದ್ದ ತಗೋತಿದ್ದೀನಿ ಕುಚ್ಚು. ನೋಡಿ ಈ ಥರ ಬರುತ್ತೆ. ಡಿಫ್ರೆಂಟ್ ಆಗಿದೆ ಕುಚ್ಚು. ಈ ಡಿಸೈನ್ಗೆ ಒಂದು 350 ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಇಷ್ಟ ಆಗುವಂತಹ ಡಿಸೈನು. ಓಕೆ, ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಮತ್ತೆ ನಾನು ಈ ಥರ ಕ್ರೋಶಾ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ. ಮತ್ತೆ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಇದಕ್ಕೆ ಈ ರಿಂಗ್ ಬೀಡನ್ನು ಹಾಕಿ ಕುಚ್ಚನ್ನು ಈಗ ಫಸ್ಟ್ ಒನ್ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಮಾಡ್ಕೋಬೇಕಾಗತ್ತೆ ನಾವು. ಇದನ್ನು ಈ ಥರ ಮಾಡಿಕೊಂಡು ಈಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಒಂದು 2ರಿಂದ 3 ಸಲ ಈ ಥರ ಸುತ್ಕೋಬೇಕು. ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಇದನ್ನು ಈ ಕಡೆ ಮಾಡ್ಕೊಳ್ಳಿ. ಈಗ ಈ ಮೇಲ್ಗಡೆ ಪಾರ್ಟನ್ನು ಈ ಥರ ರಿಂಗ್ ಬೀಡಿಂದ ಈ ಥರ ಮತ್ತೆ ಮುಂದ್ಗಡೆ ತರಬೇಕು. ಈ ಥರ ಈಗ ಎಲ್ಲಾನು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ಈ ಥರ ಇಟ್ಕೊಂಡು ಇದೇ ಜರಿ ಥ್ರೆಡ್ಡನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ತಂದು ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಈ ಥರನೂ ಮಾಡ್ಕೋಬೋದು ಲಾಕು. ಈ ಥರ ಒಂದು ಲಾಕ್ ಮಾಡಿಕೊಂಡು ಇವಾಗ ಜರಿ ಥ್ರೆಡ್ಡನ್ನು ಒಂದು ಸಲ ಸುತ್ತಕೊಂಡೆ. ಇವಾಗ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ. ಒಂದು ಬೀಡ್ ಹಾಕ್ತೀನಿ. ಬೀಡ್ ಹಾಕಿ ಮತ್ತೆ 2ರಿಂದ 3 ಸಲ ಜರಿ ಥ್ರೆಡ್ಡನ್ನು ಸುತ್ಕೊಳ್ಳಿ. ನಾನು 4 ಎಳೆ ತೊಗೊಂಡದ್ರಿಂದ 2 ಸಲ ಮಾತ್ರ ಸುತ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಕಟ್ ಮಾಡ್ಕೋಬೇಕು. ಈಗ ಫಸ್ಟ್ ಒಂದು ಕುಚ್ಚು ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಇದನ್ನೂ ಕೂಡ ಅದರ ಸಮವಾಗಿ ಕಟ್ ಮಾಡ್ಕೋತಿದ್ದೀನಿ. ಓಕೆ, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೋತಾರೆ ಈ ಡಿಸೈನನ್ನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು. ಇದು ನೋಡಿ ಹತ್ರ ನೀವು ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಪ್ರೈಸಸನ್ನು ಮಾಡ್ಕೋಬೋದು. ಒಂದು ವೇಳೆ ದೂರ ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ತೊಗೋಬೋದು ಚಾರ್ಜಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.